ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ. ಏನಿವತ್ತು ಅಮ್ಮ ಮಗಳು ಎಲ್ಲ ಹೊರಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾವಿವತ್ತು ನಮ್ಮಮ್ಮನ ಮನೆಗೆ ಹೊರಟಿದ್ವಿ. ಯಾಕಂದರೆ ನಮ್ಮ ಅಮ್ಮನಿಗಂತೂ ಮೊಮ್ಮಗಳ ಮೇಲೆ ಹೆವಿ ಅಂದರೆ ಹೆವಿ ಲವ್. ಆ ಕಾರಣಕ್ಕೆ ನಮ್ಮಮ್ಮ ಫೋನ್ ಮಾಡಿ, ನಾನು ನನ್ನ ಮೊಮ್ಮಗಳನ್ನ ನೋಡಬೇಕು, ಕರ್ಕೊಂಡು ಬಾ ಅಂತ ಅಂದರು. ಇಲ್ಲ, ನೀವೇ ಬನ್ನಿ ಅಂತ ಹೇಳೋದಕ್ಕೆ ಅವ್ರು ಅಂದರು, ಇಲ್ಲೇ ಕೆಲಸ ಇದೆಯಲ್ಲ ನೋಡೋದಕ್ಕೆ ಬರ್ತೀನಿ, ಒಂದು 5 ನಿಮಿಷನೂ ನೋಡೋಕ್ಕಾಗಲ್ಲ, ಅವಳನ್ನ 1 ಗಂಟೆಲೆಲ್ಲ ಬಂದುಬಿಡಬೇಕು. ಹಾಗಾಗಿ ನೀನೇ ಕರ್ಕೊಂಡು ಬಾ, 1-2 ದಿನ ಇದ್ದು ಹೋಗುವೆ. ಸರಿ ಆಯಿತು ಮನು, ಕೇಳಿ ಹೇಳ್ತೀನಿ ಅಂತ ಅಂದೆ. ಸರಿ ಆಯಿತು, ಕೇಳಿ ನೋಡು ಅಂತ ಅಂದರು. ಕೇಳಿ ಅದಕ್ಕೂ ಫೋನ್ ಮಾಡು ಅಂತಲೂ ಅಂದರು. ಸರಿ ಆಯಿತು ಅಂತ ನಮ್ಮ ಮನುನ ಕೇಳಿದ್ದಕ್ಕೆ ಅವರು ಮನಸ್ಸಿಲ್ಲದ ಮನಸ್ಸಲ್ಲಿ ಒಪ್ಪಿಗೆ ಕೊಟ್ಟರು. ಅತ್ತೆ ಹೇಳಿದಾರೆಲ್ಲ ಬಾ ಅಂತ, ಇನ್ನೇನು ಮಾಡೋಕ್ಕಾಗಲ್ಲ, ಬೇಡ ಅಂತ ಬೇಜಾರು ಮಾಡ್ಕೊತಾರೆ ಅನ್ನೋ ಕಾರಣಕ್ಕೆ ಸರಿ ಆಯಿತು, ಹೋಗಿದ್ದು ಬನ್ನಿ ಅಂತಾರು. ಅವರು ಒಪ್ಪಿಗೆ ಕೊಟ್ಟ ಖುಷಿಯಲ್ಲಿ ನಾವಂತೂ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ನಾನು ನನ್ನ ಮಗಳು ಸ್ನಾನ ಮಾಡಿ ರೆಡಿ ಆಗೋಕ್ಕೆ ಕೂತ್ವಿ. ಬಟ್ ನನ್ನ ಮಗಳಿಗಂತೂ ರೆಡಿ ಮಾಡೋದಕ್ಕೆ 2 ಅವರ್ ಆದರೂ ಸಾಕಾಗಲ್ಲ. ಯಾಕಂದರೆ ನನ್ನ ಮಗಳು ಹಿಡಿಯೋದೇ ಆಗುತ್ತೆ. ಸ್ನಾನ ಮಾಡಾದ್ಮೇಲೆ ತಲೆ ಒರೆಸ್ಕೊಳ್ಳಲ್ಲ, ತಲೆ ಒರೆಸಿದ್ರೂ ಮೈ ಒರೆಸ್ಕೊಳ್ಳಲ್ಲ, ಆ ಥರ ಓಡಾಡ್ತಿರ್ತಾಳೆ. ಆದ್ರೂ ಅವಳು ಹಿಂದೆ ಹೋಗಿ ಒರೆಸಿ ನೀಟಾಗಿ ಫಸ್ಟ್ ಬಾಡಿಗೆಲ್ಲ ಕ್ರೀಮ್ ಹಚ್ಬಿಟ್ಟು ಬೇಗ ಬೇಗ ಕರ್ಕೊಬಂದುಬಿಡ್ತೀನಿ ಡ್ರೆಸ್ ಹಾಕ್ಕೊಂಡು. ಆಮೇಲೆ ಮುಖಕ್ಕೆ ಹೆಂಗಿರೋ ಹಾಕಿ ನೀಟಾಗಿ ರೆಡಿ ಮಾಡೋಣ ನಿಧಾನಕ್ಕೆ ಅಂತ. ಹಂಗೆ ಅವಳನ್ನು ರೆಡಿ ಮಾಡ್ತಾ ನಾನು ರೆಡಿ ಆಗೋಣ ಅಂತ ಫಸ್ಟ್ ಅವಳಿಗೆ ರೆಡಿ ಮಾಡಿಬಿಟ್ರೆ ನಾನು ರೆಡಿ ಆಗ್ಬೋದಲ್ಲ ಅಂದ್ಕೊಂಡು ಅವಳಿಗೆ ಫಸ್ಟ್ ರೆಡಿ ಮಾಡಿದೆ. ಬಟ್ ಆದರೆ ಅವಳು ಕ್ರೀಮ್ಗಳನ್ನಂತೂ ದೂರನೇ ಇಟ್ಕೋಬೇಕು ನಾವು. ಅವಳು ಕಾಣಿಸಂಗೆ ಇಟ್ಕೊಂಡ್ರಂತೂ ಎಲ್ಲನೂ ಕ್ಯಾಪ್ ತೆಗೆದು ಎಲ್ಲ ಕ್ರೀಮ್ನೂ ಹಾಸಿಗೆ ಮೇಲೆಲ್ಲ ಚೆಲ್ಬಿಡ್ತಾಳೆ. ಎಲ್ಲಾಂದರೆ ಪೌಡ್ರ್ ತೊಗೊಂಡು ಪೌಡ್ರನ್ನೆಲ್ಲ ಚೆಲ್ಲಾಕ್ಬಿಡ್ತಾಳೆ. ಈ ಥರ ಮಾಡ್ತಾಳೆ. ಅದರಲ್ಲಂತೂ ಮಿಸ್ಸಾಗಿ ಏನಾದರೂ ಕಣ್ಕಪ್ಪಂತೂ ಸಿಕ್ಕಿದ್ರಂತೂ ಮುಗೀತು, ಮೂತಿ ಮಾತಿಗೆಲ್ಲ ಬಳ್ಕೊಂಡು ನಿಂತ್ಕೊತಾಳೆ. ಆ ಕಣ್ಣಕ್ಕೆಲ್ಲ ಉಸ್ಕೊಂಡು ನಾನು ಅವಳಿಗೆ ಎಲ್ಲ ಹಚ್ಚಬೇಕು. ಸರಿ ಆಯಿತು ಅಂತ ಹಂಗೆ ಹಚ್ಚಿಸ್ಕೊತಾನೆ ಇದ್ಲು. ಬಟ್ ಆದರೆ ಇನ್ನೊಂದು ಕೆನೆಗೆ ಹಚ್ಬೇಕಾದ್ರೆ ತಿರ್ಕೊಳ್ಳಪ್ಪ ಅಂದರೆ ಮಾತ್ರ ತಿರ್ಕೊಳ್ಳಲ್ಲ ಅಂತ ಆಟ ಮಾಡ್ತಾಯಿದ್ಲು. ಸರಿ ಆಯಿತು ಅಂತ ಹಂಗೇ ನಾನೇ ಬಗ್ಕೊಂಡು ಹಚ್ತಾಯಿದ್ದೆ. ಸರಿ ಆಯಿತು ಅಂತ ಅವಳು ರೆಡಿ ಮಾಡಿ ಬೇಗ ರೆಡಿ ಆಗೋದ್ರೆ ಮನುನು ಮಾರ್ಕೆಟಿಗೆ ಕಳಿಸ್ಬೋದಲ್ಲ ಅಂತ. ಯಾಕಂದರೆ ನಾವು 1-2 ದಿನ 3 ದಿನ ಇರಲ್ಲ ಅನ್ನೋದು ಕನ್ಫರ್ಮಾಗಿ ಗೊತ್ತಿರೋದ್ರಿಂದ ಮನುಗೆ ಐಟಮ್ ಬೇಕಾಗುತ್ತೆ ಅಂಗಡಿಗೆ. ಹಂಗಾಗಿ ಅವ್ರು ಹೋಗಿ ತೊಗೊಬಂದ್ಬಿಟ್ರೆ ವ್ಯಾಪಾರ ಮಾಡ್ಕೊಂಡು ಅವ್ರು ಆರಾಮಾಗಿರ್ತಾರೆ. ತಾಡಪ್ಪ ಮಾರ್ಕೆಟ್ಗೆ ಹೋಗಬೇಕು ಅನ್ನೋ ಯೋಚನೆ ಇರಲ್ಲ ಅನ್ನೋ ಕಾರಣಕ್ಕೆ ಅವರು ಮಾರ್ಕೆಟ್ ಕಳ್ಸೋಣ ಅಂತ ನಾನು ಬೇಗ ಅವಳಿಗೂ ರೆಡಿ ಮಾಡಿ ನಾನು ಕೂಡ ರೆಡಿ ಆದೆ. ನಮಗಂತೂ ಅಮ್ಮನ ಮನೆಗೆ ಯಾವ ಹೆಣ್ಮಕ್ಳಿಗೆ ತಾನೇ ಖುಷಿ ಇರಲ್ಲ ಹೋಗೋದಕ್ಕೆ. ತುದ್ಗಾಲಲ್ಲಿ ನಿಂತಿರ್ತೀವಿ ಅಮ್ಮನ ಮನೆಗೆ ಹೋಗೋದಕ್ಕೆ ಸಲುವಾಗಿಯೇ. ಬಟ್ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರಲ್ಲ ಅನ್ನೋ ಖುಷಿಯಲ್ಲಂತೂ ನಾನಂತೂ ಕಾಲ ಮೇಲೆ ಕಾಲೇ ನಿಲ್ತಿರಲಿಲ್ಲ. ನನಗಂತೂ ಅಷ್ಟು ಖುಷಿಯಾಗಿ ನನ್ನ ಮಗಳಂತೂ ರೆಡಿ ಮಾಡಿದೆ ಗೊಂಬೆ ಥರ. ಅವಳಂತೂ ಕನ್ನಡಿಯಲ್ಲಿ ನೋಡ್ಕೊಂಡು ವಾವ್ ಅಂದ್ಕೊಂಡು ನಿಂತಿದ್ಲು. ಹಂಗೆ ನಮಗೂ ಕಿಸಿ ಕೊಡೋದಕ್ಕೆ ಕಿಸಿ ಕೊಡೋದು ಎಲ್ಲ ಮಾಡ್ಕೊಂಡು ಕ್ಯಾಮ್ರಾ ನೋಡ್ಕೊಂಡು ಹಾಯ್ ಮಾಡ್ಕೊಂಡೆಲ್ಲ ಇದು ಮಾಡ್ತಿದ್ಲು. ನನಗಂತೂ ಅದವಳು ಆ ಥರ ಮಾಡೋದು ನೋಡೋದೇ ಖುಷಿ ಆಗುತ್ತೆ. ಹಂಗೇ ನಾನು ಈ ಥರ ರೆಡಿ ಆದೆ, ಸೂಪರಾಗಿ ರೆಡಿಯಾಗಿ ಅಂಗಡಿಗೆ ಹೊರಟೆ, ಅವ್ರನ್ನೂ ಮಾರ್ಕೆಟಿಗೆ ಕಳಿಸೋಣ ಅಂತ. ಸರಿ ಆಯಿತು ಅಂತ ನಮ್ಮ ಯಜಮಾನ್ರಂತೂ ಅವಳಿಗೆ ಯಾಮಾರಿಸಿ ಹೋಗೋಣ ಅಂತ ಹೋಗೋಕ್ಕೋದ್ರು. ಬಟ್ ಆದರೆ ಅವಳ ಕೈಲಿ ಸಿಗಾಕೊಂಡ್ರು. ಕೊನೆಗೂ ಇಲ್ಲ, ಪಂಚರ್ ಆಗೈತೆ, ಪಂಚರ್ ಹಾಕಿಸ್ಕೊಂಡು ಬರ್ತೀವಿ ಅನ್ನೋದಕ್ಕೆ ಅವಳು ಮಾಡಿದ್ರಾದಂಥ 1 ಅಲ್ಲ 2 ಅಲ್ಲ. ಯಾರಪ್ಪ ಬೊತ್ತದಿರಪ್ಪ ಅದ ಪಪ್ಪ ಬೊತ್ತದಿರು ಬಂಗಾರ. ಗಾಡಿ ಪಂಚರ್ ಆಗಿ ಹೋಗೋದಕ್ಕನವ ಇಲ್ಲಿ ಹಾಕಿಸ್ಕೊ ಬರಕ್ಕೆ ಹೋಗೋದು. ಬೊತ್ತದಿರು ಬಂಗಾರಿ, ನಿಮ್ಮ ಪಪ್ಪನೇ ಬಾ. ಅಳ್ಬಾರ್ದು ಕೆಂಬರುತ್ತೆ. ನನ್ನ ಮಗಳಲ್ವ ನೀನು? ನನ್ನ ಮಗಳಲ್ವ? ಮುದ್ದು ಮಗಳ ಯಾವುದಪ್ಪ? ಅಳ್ಬಾರ್ದು, ಪಪ್ಪ ಬರುತ್ತೆ.
ಅವಳನ್ನು ಸಮಾಧಾನ ಮಾಡೋದ್ಕಿಂತ ನಂಗೆ ಸಾಕು ಮಾಡಾಕ್ಬಿಟ್ಲು. ಸರಿ ಆಯಿತು ಅಂತ ವ್ಯಾಪಾರನೂ ಮಾಡ್ಕೊಂಡೆ. ಹಂಗೇನೆ ಅವಳನ್ನು ಸಮಾಧಾನ ಮಾಡಿ ಹಂಗೆ ಪಿ ಊದ್ಕೊಡ್ತೀನಿ ಬಾ ಅಂತೇಳಿ ಪಿನ ಊದ್ಕೊಡ್ತಾನೇ ಇದ್ದೆ. ಹಾಗೆ ವ್ಯಾಪಾರ ಬರೋದನ್ನೆಲ್ಲ ನೋಡ್ಕೋಬೇಕಲ್ಲ ಅಂತ ಆ ಕಡೆ ಈ ಕಡೆ ನೋಡಿಕೊಂಡು ಅವಳಿಗೆ ಊದ್ಕೊಟ್ಟೆ. ಆಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಆದಳು. ಹೇಗೋ ಸದ್ಯ ಸಮಾಧಾನ ಆದಳು ಅಂತ ಹಂಗೆ ವ್ಯಾಪಾರ ಮುಗಿಸ್ಕೊಂಡು ಅಷ್ಟರಲ್ಲಿ ಅವರು ಬಂದರು. ಇನ್ನು ಬಟ್ಟೆಗಳೆಲ್ಲ ಸ್ವಲ್ಪ ಪ್ಯಾಕಿಂಗ್ ಇರ್ತೈತೆ ಪ್ಯಾಕ್ ಮಾಡಿಕೊಂಡು ಹಂಗೇ ಅವರು ಆಟೋ ಬುಕ್ ಮಾಡಿದರು. ಆಟೋ ಬಂತು ಅಂತ ನಾನು ಆಟೋ ಹತ್ಕೊಂಡು ಅವ್ರಿಗೂ ಬಾಯ್ ಮಾಡಿ ಹೊರಟ್ವಿ. ನನ್ನ ಮಗಳಂತೂ ಅಲ್ಲಿರೋ ಫ್ರೆಂಡ್ಸ್ಗೆಲ್ಲ ಬಾಯ್ ಮಾಡ್ಕೊಂಡು ಬಂದಳು. ಹಂಗೆ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ರೈಲ್ವೆ ಸ್ಟೇಷನಲ್ಲಂತೂ ನನ್ನ ಮಗಳು ನನ್ನೇ ಕರ್ಕೊಂಡು ಹೋಗ್ತಿಲ್ಲ. ಕರ್ಕೊಂಡು ಹೋಗ್ತೀನಿ ಅಂತ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿಲ್ಲ. ಅಲ್ಲಿ ಎದ್ದವರೆಲ್ಲ ನೋಡಿ ನಗ್ತಾನೇ ಇದ್ರು. ನೋಡಿ ಇಷ್ಟು ಉದ್ದದೆಲ್ಲ ಕರ್ಕೊಂಡು ಹೋಗು ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾನೆ ಇದ್ಲು ನನ್ನ. ಬಟ್ ನನ್ನ ಮಗಳಿಗಂತೂ ಎಲ್ಲಾರ ಹೋಗೋದು ಅಂತೂ ತುಂಬಾ ಇಷ್ಟ. ಅವಳಿಗೆ ಓಡಾಡಬೇಕು ಸುತ್ತಾಡಬೇಕು ಅನ್ನೋದಂತೂ ತುಂಬಾ ಇಷ್ಟ. ಹಾಗೆ ಓಡಾಡಿಕೊಂಡು ಅಲ್ಲಿ ಯಾರ್ಯಾರು ಏನಾರು ನೋಡ್ತಾರೆ ಅವ್ರನ್ನ ಹಿಂದಕ್ಕೆ ತಿರಿಕ ನೋಡಿಕೊಂಡು ಹೋಗ್ತಾನೆ ಇರ್ತಾಳೆ, ಯಾರಾದ್ರು ನೋಡ್ತಿದ್ದಾರೆ ಅಂದರೆ. ಹಾಗೆಯೇ ವಂದೇ ಭಾರತ್ ಟ್ರೈನ್ ಬಂತು. ಅದನ್ನು ನೋಡೋದಕ್ಕಂತೂ ನಮಗೆ ತುಂಬಾ ಖುಷಿ, ನನಗೂ ನನ್ನ ಮಗಳಿಗಂತೂ. ನನ್ನ ಮಗಳಂತೂ ಅಮ್ಮ ಅಲ್ಲಿ ಅಂತ ತೋರಿಸ್ಕೊಂಡು ನೋಡ್ತಾನೇ ಇದ್ಲು. ನನಗಂತೂ ತುಂಬಾ ಖುಷಿ. ಅದ್ರಲ್ಲಿ ನನಗಂತೂ ಆಸೆ ಇದೆ ಒಂದ್ಸಲನಾದರೂ ಅದ್ರಲ್ಲಿ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಬರಬೇಕು ಅನ್ನೋದು. ನೋಡೋಣ ಯಾವಾಗ ಟೈಮ್ ಸಿಗುತ್ತೆ, ಯಾವಾಗ ಆಗುತ್ತೆ ಅನ್ನೋದನ್ನು. ಹಾಗೆ ನೋಡ್ತಾ ನನಗಂತೂ ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ನಾನು ಒಂದು ಬರ್ತಾಳೆ ಹೆಂಗೋ ಸದ್ಯಕ್ಕೆ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡು ನನ್ನ ಮಗಳಂತೂ ಖುಷಿಯಿಂದ ನೋಡ್ತಾನೇ ಇಲ್ಲ ಅದನ್ನು, ಹೋಗೋದು ಬರೋದನ್ನು. ಹಾಗೇ ಅದೇ ಥರ ಇನ್ನೊಂದು ಕೂಡ ಬಂತು, ಬಟ್ ಕಲರ್ ಚೇಂಜ್ ಅಂತು. ನನ್ನ ಮಗಳಂತೂ ಅಮ್ಮ ಅಲ್ಲಿ ಅಂತಿದ್ಲು. ಎರಡೂ ಒಂದೇ ಕಣಪ್ಪ ಅಂತ ಅಂದದಕ್ಕೆ ನೋ ಅಂತಿದ್ಲು. ಬಟ್ ಅದು ನೋಡ್ಕೊಂಡು ಒಂದು ಸಲ ಹಂಗೇ ಟ್ರೈನ್ ಮೆಜೆಸ್ಟಿಕ್ ಬಂತು. ನಾನಂತೂ ಇನ್ನು 1 ಅವರ್ ಟೈಮ್ ಇದೆ, ಏನು ಮಾಡೋದು ಅಂದಾಗ ನನ್ನ ಮಗಳಂತೂ ಅಲ್ಲಿ ಇದ್ದಿದ್ದು ಪಾಪು ನೋಡಿ ಅಮ್ಮ ಅಲ್ಲಿ ಪಾಪು ಅಂದ್ಕೊಂಡು ಆಟ ಆಡ್ತಿದ್ಲು. ಹೆಂಗೋ ಆಟ ಆಡ್ತಿದ್ದಾಳಲ್ಲ ಅಂತ ನಾನು ಕೂಡ ಅವಳನ್ನ ತಡೀಕ್ಕೆ ಹೋಗಲಿಲ್ಲ. ಆಟ ಆಡಲಿ ಬಿಡು, ಪಾಪುನೇ ಅಲ್ವಾ, ಏನು ಮಾಡೋಕ್ಕಾಗುತ್ತೆ, ಆಟ ಆಡಬೇಕು ಅಂತ ಅವಕ್ಕೂ ಆಸೆ ಅಲ್ಲ ಅಂತ ನಾನು ಸುಮ್ಮನಾದೆ. ಸರಿ ಆಟ ಆಡ್ಕೊತ ಹಂಗೆ ಆಡ್ತಾ ಅವಳು ಹಂಗೆ ಓಡಾಡಿಕೊಂಡು ಹಂಗೆ ಮಲ್ಕೊಂಡ್ಳು. ಸರಿ ಆಯಿತು, ಹೆಂಗೋ ಮಲ್ಕೊಂಡಿದ್ದಾಳಲ್ಲ ಬಿಡು, ನನಗೂ ಸ್ವಲ್ಪ ರಿಸ್ಕ್ ಕಮ್ಮಿ ಆಯಿತು ಅಂದ್ಕೊಂಡೆ. ಬಟ್ ಅಣ್ಣನ ಜೊತೆ ಅಲ್ಲಿ ಸ್ವಲ್ಪ ಮಾತಾಡ್ತಾ ಹಂಗೆ ಟ್ರಾವೆಲ್ ಮಾಡ್ತಾ ಇರಬೇಕು. ನನಗಂತೂ ತುಂಬ ಬೇಜಾರಾಯ್ತು. ಯಾಕಂದ್ರೆ ನನ್ನ ಮಗಳು ಮಲ್ಕೊಬಿಟ್ಟಿದ್ಲು, ಅವಳ ಜೊತೆ ಆಟ ಆಡೋಕ್ಕಂತೂ ಆಗಲ್ಲ ಅಂದ್ಕೊಂಡು ನಾನಂತೂ ಹಂಗೆ ಯೋಚನೆ ಮಾಡ್ತಾ ಹಂಗೆ ಇದು ಮಾಡ್ತಾಯಿದ್ದೆ. ಯಾಕಂದರೆ ಮಳೆ ಬೇರೆ ಬರೋ ಟೈಮ್ ಆಗಿದೆ. ಇವಳಿಗೆ ಬೇರೆ ನಾನು ಸ್ಲೀವ್ಲೆಸ್ ಡ್ರೆಸ್ ಕರ್ಕೊಬಂದಿದ್ದೀನಿ. ಏನು ಮಾಡೋದು ಅಂತ ನೋಡಿದಾಗ ಒಂದು ಡ್ರೆಸ್ ತೊಗೊಬಂದಿದ್ದೆ ನಾನು ಫುಲ್ ತೊಳಿಂದು. ಅದನ್ನಿಕ್ಕಿ ಸ್ವೆಟ್ರ್ ಹಾಕಿ ಟೋಪಿ ಹಾಕಿ ಕುಣಿಸ್ದೆ ಅವಳೆದ್ಮೇಲೆ. ಹಂಗೆ ಎದ್ದು ಆಟ ಆಡ್ತಾಯಿದ್ಲು. ಹಂಗೆ ಅಲ್ಲೊಂದು ಬಕೆಟ್ ತಂದಿದ್ದು ನೋಡಿ, ಅದರಲ್ಲಿ ಮದ್ದೂರೊಡೆ ಪೀಸಸ್ ಇದ್ದು ಫುಲ್ ಖಾಲಿಯಾಗಿತ್ತು. ಅದನ್ನು ತೊಗೊಬಂದು ಅವಳು ಪಕ್ಕದಲ್ಲಿ ಇಟ್ಟಿದ್ದು. ಆ ಥರ ಇದ್ದದೊಂದು ಪೀಸ್ ತೊಗೊಂಡು ತಿಂತಾ ಕೂತಿದ್ಲು. ಕೆಮ್ಮು ಬರುತ್ತೆ ಅಂತ ಆದರೆ ನೋ ಅಂದ್ಕೊಂಡು ಆಟ ಆಡ್ತಿದ್ಲು ಎತ್ಕೊತೀನಿ ಅಂತ. ಸರಿ ಆಯಿತು ಅಂತ ಅಣ್ಣನೇ ಒಬ್ಬರು ಕೊಟ್ಟರು. ಆಮೇಲೆ ಅಲ್ಲಿಂದ ಇಳಿದು ಆಟೋದಲ್ಲಿ ಹೊರಟ್ವಿ. ಯಾಕಂದರೆ ಅಲ್ಲಿ ಊರಿಗೆ ಬಸ್ ಮಿಸ್ ಆಗಿಬಿಟ್ಟಿತ್ತು. ಹಂಗಾಗಿ ಆಟೋದಲ್ಲಿ ಬಂದೆ. ಅಷ್ಟೊತ್ತಿಗೆ ನಮ್ಮ ಅತ್ತಿಗೆ ನನಗೋಸ್ಕರ ಕಾಯ್ಕೊಂಡು ನಿಂತಿದ್ರು. ಅವರು ಬಂದು ಹಾಗೆ ಅಂತ ಅಲ್ಲೂ ಮಾತಾಡಿಸ್ಕೊಂಡು ಇರು ಪೆಟ್ರೋಲ್ ಹಾಕ್ಸ್ಕೊಬರ್ತೀನಿ, ನಾನು ಈಗ ಬಂದೆ ಅಂತ ಅಂದರು. ಸರಿ ಆಯಿತು, ಹೋಗಿ ಪೆಟ್ರೋಲ್ ಹಾಕ್ಸ್ಕೊಬನ್ನಿ ಅಂತ ಅಂದೆ. ಸರಿ ಆಯಿತು ಅಂತ ಹೇಳಿ ಅವಳನ್ನ ಆಟ ಆಡಿಸ್ತಿದ್ರು. ಮಾತಾಡಿಸ್ಕೊಂಡು ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟರು. ಹಾಗೆ ನನ್ನ ಸೊಸೆಗಂತೂ ನಾನಂದರೆ ತುಂಬಾ ಇಷ್ಟ. ಅಲ್ಲಿ ಅತ್ತೆ ನಾನು ಕರ್ಕೊಂಡು ಬರೋಕ್ಕೆ ಬರ್ತೀನಿ ಅಂತ ಅವಳು ಕೂಡ ಬಂದಿದ್ಲು. ಹಂಗೇ ಅಲ್ಲಿ ಬಂದವಳಂತೂ ಅಲ್ಲೇ ಇಳಿಯೋಕೆ ಹೋಗ್ತಿದ್ಲು. ಹಂಗೆ ಅವ್ರು ಅಲ್ಲಿ ಇಲ್ಲ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸ್ತೀನಿ ಅಂತ ಅಲ್ಲಿಂದ ಓಡಿ ಬಂತ ಅಂದ್ಲು. ನನಗಂತೂ ತುಂಬ ಖುಷಿ ಆಯಿತು. ಅತ್ತ ಯಾವತ್ತ ಪುಟ್ಟಿಯತ್ತೆ ಹೋಗ್ಬಾರ್ದಲ್ಲೆಲ್ಲ ಹತ್ತು. ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಎತ್ಕೊಂಡು ನಾವು ಹೊರಟ್ವಿ ಊರ ಕಡೆಗೆ. ಹಂಗೆ ನನ್ನ ಸೊಸೆಗಂತೂ ನನ್ನನ್ನು ನೋಡಿ ನನ್ನ ಮಗಳು ನೋಡಿ ಅಂತ ತುಂಬ ಖುಷಿಯಾಗಿ ಕುಪ್ಪಳಿಸ್ತಿದ್ಲು ಅಲ್ಲೇ. ಸುಮ್ಮನಿರು ಜಾನು ಅಂದರೆ ಕೇಳ್ತಿರಲಿಲ್ಲ. ಅತ್ತ ಅಂದ್ಕೊಂಡು ಅವಳು ಈಗ ಅಂತಲ್ಲ, ಹುಟ್ಟಿದ ಟೈಮಿಂದನೂ ಅಷ್ಟೇ ನಾನು ಅಂದರೆ ಹೆವಿ ಲವ್. ತುಂಬಾ ಇಷ್ಟ ಅವಳಿಗಂತೂ. ನನಗೂ ಅಷ್ಟೇ ಅವಳು ಅಂದರೆ ತುಂಬಾ ಇಷ್ಟ. ನಾನು ಮೊದಲನೇ ಮಗಳು ಅಂತಲೇ ಹೇಳ್ಬೋದು ಅವಳನ್ನು, ಅಷ್ಟು ಇಷ್ಟ ನನಗಂತೂ. ಹಾಗೇ ನನ್ನ ಮಗಳಿಗೂ ಅಷ್ಟೇ ಅಕ್ಕ ಅಂದ್ಕೊಂಡು ಇಬ್ಬರೂ ಅಕ್ಕ ತಂಗಿರು ನಾವು ಹೇಗೆ ಮಾತಾಡ್ತೀವೋ ಅವಳು ಹಾಗೇ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಅದು ಇದು ಅಂತ ಎಲ್ಲ ಇದು ಮಾಡ್ತಿದ್ಲು. ನಮ್ಮ ಅಣ್ಣನ ಮಗಳಂತೂ ಅಲ್ಲಿ ಅಮ್ಮು ಅಲ್ಲಿ ಅದೈತೆ ಗೊತ್ತಾ ಅಂತ ಹೇಳ್ತಿದ್ರೆ ಇವಳು ಅಷ್ಟೇ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ಲು. ಹ್ಞೂ
ಹ್ಞೂ ಅಂದ್ಕೊಂಡು ಹಂಗೆ ನಮ್ಮಮ್ಮ ಬಂದಮೇಲಂತೂ ಅವರಂತೂ ಹಿಡಿಯೋಕ್ಕೆ ಆಗಲಿಲ್ಲ ನಮ್ಮಮ್ಮನ್ನಂತೂ ಅಷ್ಟು ಖುಷಿಪಟ್ಟರು ಅವಳು ನೋಡಿ ಎತ್ಕೊಂಡು ಮುದ್ದಾಡಿಕೊಂಡು. ಹಂಗೇನೆ ನಾವು ಅಲ್ಲಿ ನಮ್ಮ ಮನೆ ಪಕ್ಕ ಇದ್ದ ಅಣ್ಣನ ಮಗ ಒಬ್ಬನು ಕೂಡ ಊರಿಂದ ಬಂದಿದ್ದ ಬೆಂಗಳೂರಿಂದ. ಅವನು ಬಂದ ನೋಡೋದಕ್ಕೆ ಸಲುವಾಗಿ. ನಮ್ಮ ಅಣ್ಣನ ಮಗಳಂತೂ ಅವಳನ್ನ ಎತ್ಕೊತೀನಿ ಅಂತ ಇದು ಮಾಡ್ತಿದ್ಲು. ಎತ್ತೋಕ್ಕಾಗಲ್ಲ ಬಿಡಪ್ಪ ಅಂದ್ರೂ ಇಲ್ಲ ನಾನು ಎತ್ಕೊತೀನಿ ಅಂತ ಇದು ಮಾಡ್ತಿದ್ಲು. ಹಾಗೆ ಮುದ್ದಾಡಿಕೊಂಡು ಹಂಗೆ ನಮ್ಮ ಅಣ್ಣನ ಮಗಳಂತೂ ಅವಳು ತೋರ್ಸೋದಕ್ಕೆ ಅಂತಲೇ ಸೈಕಲ್ ತುಳಿಯೋದು ಕಲ್ತಿದ್ದಾಳೆ ಈಗ. ಅವಳಿಗೆ 2 ವರ್ಷದ ಮೇಲೆ 10 ತಿಂಗಳು ಕರೆಕ್ಟಾಗಿ. ಅವಳಿಗೂ ಇವಳಿಗೂ 1 ವರ್ಷ ಅಷ್ಟೇ ಗ್ಯಾಪು. ಬಟ್ ಆದ್ರೂ ಈ ಅವಳಿ ಜೋಳಿ ಅನ್ನೋ ಥರ ಇರ್ತಾರೆ ಇಬ್ಬರೂ. ಹಾಗೆ ನಮ್ಮ ಅತ್ತಿಗೆಗೆ ಒಂದು ಮುತ್ತು ಕೊಟ್ಟರು. ಅವಳು ಕೊಟ್ಬಿಟ್ಟು ಅವಳು ಕೊಡಿಸ್ಕೊಂಡು ಬಂದಳು. ಹಂಗೇನೆ ಅವಳಂತ ನಮ್ಮ ಅಣ್ಣನ ಮಗಳಂತೂ ಸೈಕಲ್ ತೋರ್ಸೋದಕ್ಕೆ ಸಲುವಾಗಿ ನಾನು ನೋಡು ನಂಗೆ ತುಳಿಯೋಕ್ಕೆ ಬರುತ್ತೆ ಅಂತ ತಗೊಬರೋಕೆ ಹೋದ್ಲು. ಹಂಗೇನೆ ನಮ್ಮ ಮನೆ ಪಕ್ಕದಿದ್ದ ಹುಡುಗ ಎತ್ಕೊಂಡು ಬಾ ನಾನು ಎತ್ಕೊತೀನಿ ಅಂದರೆ ಇಲ್ಲ ನೋ 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 ಅಂತಿದ್ಲು. ಇಲ್ಲ ಅಮ್ಮು ಅದು ಅಣ್ಣ ಅಂತ ಅಂದಮೇಲೆ ಓ ಅಂತ ಅವಳು ಆಮೇಲೆ ಜ್ಞಾಪನ ಮಾಡ್ಕೊಂಡ್ಳು, ಓ ಇವರಲ್ವಾ ಅಂತ. ಹಂಗೆ ಅಷ್ಟು ಜ್ಞಾಪನ ಮಾಡ್ಕೊಂಡು ಆಮೇಲೆ ಸುಮ್ಮನಾದ್ಲು. ಅಲ್ಲಿ ನೋಡು ಅಲ್ಲಿ ಅಂತ ಅಂದ್ಬಿಟ್ಟು ತೋರಿಸ್ತಾಯಿದ್ರು. ಬಟ್ ನನ್ನ ಮಗಳು ಅಣ್ಣನ ಮಗಳಂತೂ ಎಷ್ಟು ಫಾಸ್ಟಾಗಿ ಸೈಕಲ್ ತುಳಿಯೋದು ಕಲ್ತಿದ್ದಾಳೆ ಅಂದರೆ ತುಂಬ ಫಾಸ್ಟಾಗಿ ಕಲ್ತ್ಬಿಟ್ಟಿದ್ದಾಳೆ. ಬಡ 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 ಅಂತ ಬರ್ತಾಳೆ. ಅದು ಡಬ್ಬಲ್ ರೇಟ್ ಬೇರೆ ಹೊಡಿತೀನಿ ಅಂದ್ಕೊಂಡು ಅವಳನ್ನೂ ಕುಣಿಸ್ಕೊತಾಳೆ. ಅಂದರೆ ಅವಳಿಗೋಸ್ಕರನೇ ಒಂದು ಸರನ ಎತ್ತು ಮಡಿಕೊಂಡಿಲ್ಲಂತೆ ಬೆಳಗ್ಗೆಯಿಂದ. ಅಮ್ಮು ಬರ್ತಾಳೆ ಅಮ್ಮಗೆ ಹಾಕ್ತೀನಿ ನಾನು ಇದನ್ನು ಅಂದ್ಕೊಂಡು ತಗೊಂಡು ಬಂದು ಇಟ್ಕೊಂಡಿದ್ಲು. ನಮಗಂತೂ ಖುಷಿ ಆಗುತ್ತೆ ಅವರಿಬ್ರು ಆಟ ಆಡೋದು ನೋಡಿದ್ರೆ ಮಾತ್ರ. ಅವಳು ಕೂಡ ಅಷ್ಟೇ ಹಾಕಿಸ್ಕೊತಾಳೆ, ಎಷ್ಟು ನೀಟಾಗಿ ಹಾಕಿಸ್ಕೊತಾಳೆ ಅಂತ. ಸರಿ ಆಯಿತು ಕುತ್ಕೋ ಅಂತಂದಮೇಲೆ ನಾನು ಕುತ್ಕೊತೀನಿ ಅಂದ್ಬಿಟ್ಟು ಅವಳು ಕೂಡ ಕುತ್ಕೊಂಡು ರೈಡ್ಗೆ ಹೋದ್ರು ಇಬ್ರೂ. ಎಲ್ಲ ಹೆಲ್ಮೆಟ್ ಹಾಕಿಲ್ಲ ಅಂದ್ರೂ ನಗಾಡ್ತಿದ್ಲು. ಆಮೇಲೆ ಅಂದರೆ ಮೇಲ್ಗಡೆಯಿಂದ ಅಪ್ಕೊತಿದ್ಲು. ಅಲ್ಲೆಲ್ಲ ಅಪ್ಕೊಳ್ಳೋದು ಅಮ್ಮು ಕೆಳಗಡೆಯಿಂದ ತಪ್ಕೋಬೇಕು ಹಂಗೆ ಇಟ್ಕೋಬೇಕು ಅಂತ ಅಂದಮೇಲೆ ಸರಿ ಆಯಿತು ಅಂದ್ಕೊಂಡು ಇಟ್ಕೊಂಡು ಹಂಗೆ ಒಂದು ರೌಂಡ್ ಕೂಡ ಹೋದ್ರು ಇಬ್ರೂ. ನಮಗೆ ಭಯ ಆಗ್ತೈತೆ ಎಲ್ಲಿ ಬತ್ಲಿಗೆ ಬಿದ್ದೋಗ್ಬಿಡ್ತಾರೋ ಅಂತ. ಬಟ್ ಆದರೂ ಬೀಳ್ದೇ ಎಷ್ಟು ಬ್ಯಾಲೆನ್ಸ್ ಚೆನ್ನಾಗಿ ಮಾಡ್ಕೊಂಡು ಬಂದಳು. ಬ್ಯಾಲೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಳು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ತಿರುಗಿಸ್ಕೊಂಡು ಕೂಡ ಬರ್ತಾಳೆ ಅವಳು. ಅಷ್ಟು ಕಲ್ತ್ಬಿಟ್ಟಿದ್ದಾಳೆ ಸೈಕಲಲ್ಲಿ ಮಾತ್ರ. ನಮಗೆ ಅನಿಸುತ್ತೆ ನಿಜ ಇವಳಿಗೆ 2 ವರ್ಷದ ಮೇಲೆ 10 ತಿಂಗಳ ಅಂತ. ಅಷ್ಟು ಚೆನ್ನಾಗಿ ಸೈಕಲ್ ತುಳಿತಾ ಇದ್ಲು ಅವಳಂತೂ. ನಮ್ಗೆ ಆ ಟೈಮಲ್ಲಿ ಸೈಕಲ್ ತುಳಿಯೋಕ್ಕಲ್ಲ ತಳ್ಳೋಕ್ಕೂ ಬರ್ತಿರ್ಲಿಲ್ಲ ಅಂಥ ಏಜು. ಬಟ್ ಆದರೆ ಅವಳು ಅಷ್ಟೆಲ್ಲ ಕಲ್ತಿದ್ದಾಳಲ್ಲ ಅಂತ ನನಗಂತೂ ಖುಷಿ ಆಗುತ್ತೆ. ಹಾಗೇನೆ ಅವಳಿಗೋಸ್ಕರ ನಾನು ಒಂದು ಜಾಮೂನ್ ತೊಗೊಬಂದಿದ್ದೆ. ತುಂಬ ಅಂದರೆ ತುಂಬಾ ಇಷ್ಟ ಅವಳಿಗಂತೂ ಜಾಮೂನು ಅಂತ ಅಂದರೆ. ಹಂಗಾಗಿ ಮನೇಲಿ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದ್ಬಿಟ್ಟು ಒಂದು MTRದು ಜಾಮೂನ್ ತೊಗೊಬಂದಿದ್ದೆ. ಬಟ್ ಅವಳು ತಿನ್ನೋದನ್ನ ನಂಗೆ ತೋರಿಸಿದ್ರೆ ಪಾಪ ದೃಷ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅವಳಿಗೆ ತೋರಿಸಿಲ್ಲ, ಆ ವಿಡಿಯೋ ಮಾಡ್ಕೊಂಡಿಲ್ಲ ನಾವು. ಬಟ್ ಹಂಗೆ ಅವಳಿಗೆ ಅಪ್ಗಳೆಲ್ಲ ತಂದಿದ್ದು ತುಂಬ ಖುಷಿಪಟ್ಲು. ಅತ್ತ ನಿಜ ನನಗ ಅಂದ್ಕೊಂಡು. ಹಂಗೇ ಅವರಿಬ್ಬರು ಮುದ್ದಾಟ ಅಂತೂ ನಮ್ಮ ಕೈಲಿ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಮುದ್ದಾಡ್ಕೊಂಡು ಅವಳಿಗೊಂದು ನಮ್ಮ ಅಣ್ಣನ ಮಗಳಿಗಂತೂ ತುಂಬ ಖುಷಿಯಾಗ್ಬಿಟ್ಟಿತ್ತು. ಅಮ್ಮು 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 ಅಮ್ಮು. ಬಟ್ ಅವಳು ಚೆರಿ ಅಂತ ನಾವು ಕರೆದ್ರೂ ಇಲ್ಲ, ಅವಳು ಅಮ್ಮು ಅಮ್ಮು ಅಂತಲೇ ಅವಳು ಚಿಕ್ಕದಿಂದ ವರ್ಷದ ಮೇಲೆ 1 ತಿಂಗಳು ತಾವಿಂದನೂ ಅವಳು ಅಮ್ಮು ಅಂತಲೇ ಕರೀತಾಳೆ. ಇಲ್ಲ ಚೆರಿ ಅಂತ ಅನ್ನೋದ್ರೆ ನೋ 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 ಅಮ್ಮು ಅಂತ. ಅವಳಿಗೆ ಟೋಪಿ ಹಾಕ್ತೀನಿ ಬಾ ನಿನಗೆ ಅಂತಂದರೆ ಹಾಕಿಸ್ಕೊಳ್ಳಲ್ಲ ಅಂತ ಓಡ್ತಿದ್ಳು. ಆಮೇಲೆ ಇಬ್ರಿಗೂ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಆನೆ ಮೇಲೆ ಅಂಬಾರಿ ಮಾಡ್ತೀನಿ ನಾನು, ಅಮ್ಮು ಕೂತ್ಕೊ ನೀನು ಇಲ್ಲಿ, ನಾನು ಅಂಬಾರಿ ಮಾಡ್ತೀನಿ ನಿನ್ನ ಅಂದ್ಕೊಂಡು ಕರ್ಕೊಂಡು ಓಡಾಡ್ತಿದ್ಲು. ನನ್ನ ಮಗಳಿಗಂತೂ ತುಂಬಾ ಖುಷಿಯಾಗೋಗಿತ್ತು ಅವಳು ಮಾಡೋದು ನೋಡಿ. ಆಯ್ತು ಹಂಗೆ ಅವಳು ಎಷ್ಟು ಚೆನ್ನಾಗಿ ಹೊತ್ಕೊಂಡು ಹೋಗ್ತಿದ್ದಾಳೆ ನೋಡಿ, ಎಷ್ಟು ಚೆಂದ ಹೊತ್ಕೊಂಡು ಹೋಗ್ತಿದ್ದಾಳೆ. ಈಗ ಅವಳು ನಾನು ಮಾಡ್ತೀನಿ ನನ್ನನ್ನು ಮಾಡು ನೀನು ಅಂಬಾರಿನ, ನಾನು ನಿನ್ನನ್ನು ಮಾಡೋದಲ್ಲ ಅಂತ. ಬಟ್ ಅವಳಿಗೆ ಹೊರಕ್ಕಾಗ್ತಿರ್ಲಿಲ್ಲ, ಬಿದ್ದೋಗ್ತಿದ್ಲು. ಬಟ್ ಆದರೂ ಕೇಳ್ತಿರ್ಲಿಲ್ಲ. ಇಲ್ಲ ಅಮ್ಮು ನೀನು ಮಾಡು ನಾನು ಮಾಡಬೇಕು ಅಂತ. ಬಿಡು ಅಮ್ಮು ಅಂತೇಳಿ ಜಾನು ಅಂದ್ರೂ ಕೇಳ್ತಿರ್ಲಿಲ್ಲ. ಇಲ್ಲ ಅತ್ತ ನೀನು ಸುಮ್ಮನಿರು ಅಮ್ಮು ಮಾಡ್ತಾಳೆ ಅಂತ. ಕೊನೆಗೂ ಕೂಡ ನನ್ನ ಮಗಳು ಅಂಬಾರಿನ ಹೊತ್ಕೊಂಡು ಹೋದ್ಲು ಅವಳು. ನಮ್ಮಮ್ಮಂಗಂತೂ ಅವಳು ಕಂಡ್ರೆ ಅಷ್ಟೇ ಆಟ ಆಡ್ತಿದ್ರು ಇಬ್ಬರೂ. ನಮ್ಮಮ್ಮಂಗಂತೂ ತುಂಬ ಖುಷಿ ಆಗೋಗಿತ್ತು. ಅವಳು ಅಷ್ಟೇ ನಮ್ಮಮ್ಮನ ಆಟ ಆಡಿಸ್ತಿದ್ಲು ಗುಮ್ಮ ಅನ್ಕೊಂಡು. ನಮ್ಮ ಮನೇಲಿ ಸ್ಕ್ರೀನ್ ಹಾಕಿದ್ದೀವಿ ಬಾಗ್ಲಿಗೂ. ಆ ಬಾಗ್ಲಲ್ಲಿ ಬರೋ ಸ್ಕ್ರೀನ್ ತಗೊಂಡು ಆಟ ಆಡ್ತಿದ್ಲು ಅವಳು. ಆಮೇಲೆ ಅಣ್ಣನ ರೂಮಿಂದ ಒಂದು ಸ್ಕ್ರೀನ್ ತಗೊಂಡು ಬಂದು ಗುಮ್ಮ ಅಂತ ಮಾಡೋದನ್ನು ನಮ್ಮಮ್ಮ ಹಿಡ್ಕೊಕೋರೆ ಹೋಗ್ಬಿಡೋಳು. ಬಾ ಬಾ ಅನ್ನೋಳು ತಿರ್ಗಾ ಓಡೋಗ್ಬಿಡೋಳು. ಕೊನೆಗೂ ಸಿಕ್ಕಿದ್ಲು. ಅಯ್ಯೋ ಕಳ್ಳಿ ನೀನು ಈಗ ಸಿಕ್ತಾ ಅಂತ ಅವಳನ್ನಂತೂ ಮುದ್ದಾಡ್ಕೊಂಡು ನಮ್ಮಮ್ಮ ಕಚ್ಚಿ ಮಡಗ್ಬಿಟ್ರು.
ಕೊನೆಗೂ ನಾನು ಹೋಗ್ತೀನಿ ಅಂದರೆ ಬಾಯ್ ಅಂತ ನನಗೆ ಮಾಡ್ತಿದ್ಲು, ಇಲ್ಲ ನಾನು ಬರ್ತೀನಿ ಅಂತ ಹಠ ಮಾಡ್ತಿದ್ದವಳು. ನನಗೆ ಬಂದಮೇಲೆ ಹೋಗು ನೀನು ಅಂತ ಬಾಯ್ ಮಾಡಿದ್ಲು. ನಾನು ಹೋಗ್ತೀನಿ ಅಂತ ನಮ್ಮ ಆಂಟಿ ಮನೆಗೂ ಹೋಗಿದ್ದೆ ನಾನು. ಕೇರೇ ಮಾಡಲಿಲ್ಲ ನನ್ನನ್ನು ಮಾತ್ರ ಅವಳು. ನಮ್ಮ ಅಮ್ಮನ ಅಷ್ಟು ಚೆನ್ನಾಗಿ ಒಕ್ಕೊಬಿಟ್ಟಿದ್ದಾಳೆ. ಅವಳಿಗೂ ಅಷ್ಟು ನಮ್ಮ ಅಮ್ಮ ಅಂದರೆ ತುಂಬ ಇಷ್ಟ. ಎಲ್ಲವ ಮಂಗಳವ ಅಂತ ಅಂದರೆ ಇಲಿ ಅಂತ ತೋರಿಸ್ತಾಳೆ. ಹಂಗೆ ನಾ ಇದು ಮಾಡ್ತಾಯಿದ್ಲು. ಹಂಗೆ ನಮ್ಮ ಅಮ್ಮಂಗೆಲ್ಲ ನನ್ನ ಬಗ್ಗೆ ಚಾಡಿ ಹೇಳ್ತಿದ್ಲು. ಅಮ್ಮ ಹಿಂಗೆ ಹೊಡಿತಾಳೆ, ಏಟು ಅಂತ ಅಂತಾಳೆ ಬೈತಾಳೆ ಅಂತೆಲ್ಲ ಹೇಳ್ತಾಯಿದ್ಲು. ಹಂಗೇ ನಮ್ಮಮ್ಮ ಹಾಸಿಗೆನ ನನ್ನ ಮಗಳಿಗೆ ಅಂತ ಎಲ್ಲ ಬೆಡ್ಶೀಟ್ನು ಬೇರೆ ಚೇಂಜ್ ಮಾಡಿ ಹಾಕಿದ್ರು. ಬಟ್ ನಮ್ಮ ಅಣ್ಣನ ಮಗಳು ನಾನು ಇಲ್ಲೇ ಮಲ್ಕೊತೀನಿ ಅಂತ ಅವಳು ಬಂದು ಅಲ್ಲೇ ಮಲಗಿದ್ಲು. ಹಾಗೆ ನನ್ನ ಮಗಳಂತೂ 3 ತಿಂಗಳು ಬಗಾಡ್ದಂಗೆ ಕಾಲು ಹಿಡ್ಕೊಂಡು ಆಟ ಆಡ್ತಿದ್ಲು. ಹಂಗೆ ನಮ್ಮ ಮನೆ ಪಕ್ಕದ ಇಬ್ಬರು ಹುಡುಗರು ಕೂಡ ಬಂದರು. ಅವರಂತೂ ರೈಸರ್ಲೆಟ್ ತಂದಿದ್ರು. ಅದನ್ನು ಬಿಟ್ಟು ಅವರಿಬ್ಬರು ಆಟ ಆಡ್ತಿದ್ರು. ಒಳಗಡೆ ಎಲ್ಲ ಅದನ್ನ ಹಿಡಿಯೋ ಥರ ಎಲ್ಲ. 12 ಗಂಟೆ ಆದರೂ ಮಲಗ್ತಿರ್ಲಿಲ್ಲ. ಇದಾಗಿತ್ತು ಇವತ್ತಿನ ಬ್ಲಾಗ್. ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಷ್ಟೊತ್ತು ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತೀನಿ ನಾನು. ಹೇಗಿತ್ತು ಅಂತ ಕಮೆಂಟ್ ಮಾಡೋದಂತೂ ಮಿಸ್ ಮಾಡಬೇಡಿ. ನನ್ನ ಮಗಳು ಆಟಗಳು ಇನ್ನೂ ಇದೆ, ನೋಡ್ತಾನೇ ಇರಿ. ಬಾಯ್.